ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ನಾನು ಪಾಲಕ್ ತೊಗೊಂಡಿದ್ದೀನಿ, ಒಂದು ಸೂಡು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಮೆಣಸಿನ್ಕಾಯಿನ ನೀವು ತೊಗೋಬೇಕು. 3 ಈರುಳ್ಳಿ ತೊಗೊಂಡಿದ್ದೀನಿ, ಜೊತೆಗೆ ಪನ್ನೀರ್ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ಕಟ್ ಮಾಡೋ ಮುಂಚೆ ಮೊದಲೇ ನಾವು ನೀರನ್ನು ಕಾಯ್ಸೋಕೆ ಇಕ್ಬೇಕಿಲ್ಲಿ. ಕಟ್ ಮಾಡಿದ ತಕ್ಷಣ ಪಾಲಕನ್ನು ಆ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು. ಇವಾಗ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇದನ್ನು ಸ್ವಲ್ಪನೇ ಹಾಕೋಣ. ನಾನು ಆವಾಗಲೇ ಹೇಳಿದೆ ಜಾಸ್ತಿ ಕುದಿಸ್ಕೋಬೇಕಂತ. ಅದು ಜಾಸ್ತಿ ಕುದಿಸ್ಕೋಬಾರ್ದು. ಒಂದು 2 ಮಿನಿಟ್ಸ್ ಹಾಕಿದ ತಕ್ಷಣ ತೆಗಿಬೇಕು. ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೇಕು. ಸ್ವಲ್ಪ ಜೀರಿಗೆ ಕೂಡ ಹಾಕೋಬೇಕು. ಇವಾಗ ನೋಡಿ, ಕುದೀತಿದೆ. ಮೇಲ್ಗಡೆ ಮುಚ್ಚಬಾರ್ದು, ಯಾಕಂದರೆ ಕಲರ್ ಬೀಳುತ್ತೆ. ಇವಾಗ ಇದನ್ನ ನಾವು ಜಳ್ಕೊಳ್ಳೋಣ. ಇದರ ಜಳ್ಕೋಬೇಕು. ನೀರು ಒಂಚೂರು ಇಡಬಾರ್ದು, ಆ ಥರ ನೀವು ಸೋಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀವು ಸೋಸ್ಕೋಬೇಕಾಗತ್ತೆ. ಇವಾಗ ನಾನು ಇದನ್ನ ಮಿಕ್ಸಿಲಿ ಹಾಕೊತಿದ್ದೀನಿ. ಇದನ್ನ ಒಂದ್ಸತಿ ರುಬ್ಕೊಂಡು ಬರೋಣ. ಇವಾಗ ನೋಡಿ, ಒಂದು ಕಡೆ ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕೋಣ. ಇವಾಗ ಕಟ್ ಮಾಡಿರುವ ಪನ್ನೀರನ್ನು ಹಾಕೋಣ. ಎಣ್ಣೆಗೆ ಯಾಕೆ ಹುರ್ಕೋಬೇಕಂದ್ರೆ ಈ ಥರ ಮೆತ್ತಗಾಗಿರುತ್ತೆ. ಹುರ್ಕೋ ಟೈಮಲ್ಲಿ ಅದು ಡ್ಯಾಮೇಜ್ ಆಗೋಲ್ಲ ಅಂತ ಎಣ್ಣೆಯಲ್ಲಿ ಮೊದಲು ನಾವು ಹುರ್ಕೋಬೇಕು. ಇವಾಗ ಇದನ್ನ ಹಾಕೋಣ. ಮೊದಲು ಎಣ್ಣೆ ಕಾಯಬೇಕು. ಕಾಯಿದ ನಂತರ ಇವಾಗ ಇದನ್ನ ಪನ್ನೀರನ್ನು ಹಾಕೋಣ. ನೀರಿರುತ್ತಲ್ವ, ಸ್ವಲ್ಪ ಸೌಂಡ್ ಬರುತ್ತೆ. ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಎಣ್ಣೆ ಕಾಯ್ಸೋಕೆ ಇಕ್ಕಿದ್ದೀನಿ. ಒಂದು 2-3 ಡ್ರಾಪ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೇ ಕಡೆನ ಇಟ್ಕೊಂಡಿದ್ದೀನಿ. ಇವಾಗ ಜೀರಿಗೆನ ಹಾಕೋಣ. ಈರುಳ್ಳಿನ ಹಾಕೋಣ. ಇದನ್ನು ಸೇರಿಸ್ಕೋಬೇಕು. ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ನಾವು ಗ್ರೈಂಡ್ ಮಾಡಿರೋಂಥ ಪಾಲಕ್ ಇದನ್ನು ಹಾಕ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಇದು ಪಾಲಕ್ಕು ತುಂಬ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು. ಇದ್ರ ಜೊತೆಗೆ ಇದು ಪಾಲಕನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇದಕ್ಕೆ ನಾವು ಖಾರ ಹಾಕ್ತಿರ್ಲಿಲ್ಲ, ಯಾಕಂದರೆ ನಾವು ಗ್ರೈಂಡ್ ಮಾಡಬೇಕಾದ್ರೆ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಖಾರನ ಬಳಸ್ತಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ.
ಇನ್ನೊಂದು 2 ಮಿನಿಟ್ಸ್ ಬಿಟ್ಟು ಕುದ ನಂತರ ಪನ್ನೀರನ್ನು ಹಾಕ್ಕೋಬೇಕಾಗತ್ತೆ. ಈ ಥರ ನಾವು ಪಾಲಕನ್ನು ಬ್ಯಾಟರನ್ನು ಕುದಿಸ್ಕೋಬೇಕು. ಇವಾಗ ಕುದ್ದಿದೆ ನೋಡಿ ಎಷ್ಟು ಚೆನ್ನಾಗಿ. ನಾವು ಎಷ್ಟು ಕುದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇವಾಗ ಪನ್ನೀರನ್ನು ಹಾಕೊಳ್ಳೋಣ. ಇದಕ್ಕೆ ಹೋಟ್ಲಲ್ಲಿ ಕ್ರೀಮು ಹಾಕ್ತಾರೆ, ಮನೆಯಲ್ಲಿ ಮೊಸರು ಕೂಡ ಹಾಕ್ತಾರೆ. ನಮಗೆ ಕ್ರೀಮು ಬೇಡ, ಮೊಸರು ಬೇಡ ಅಂತ ನಾವು ಸಿಂಪಲ್ಲಾಗಿ ಈ ಥರ ಪಾಲಕ್ ಪನ್ನೀರನ್ನು ಮಾಡ್ಕೊತಿದ್ದೀವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. ಸೊ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.